ಸಂಜೆ ಟೀ ಟೈಮ್ಗಾಗಿರಲಿ, ರಾತ್ರಿ ಡಿನ್ನರ್ಗಾದರೂ ಆಗಿರಲಿ, ಈ ಮ್ಯಾಕ್ರೋನಿ ಪಾಸ್ತಾನ ಖಂಡಿತ ಟ್ರೈ ಮಾಡಲೇಬೇಕು. ಇದು ಬಾಯಿಗೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು. ಈ ರೆಸಿಪಿ ಬರೀ 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಮನೆಯಲ್ಲಿ ಖಂಡಿತ ಒಂದ್ಸತಿ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ನಾವು ಯಾವುದೇ ಮಿಕ್ಸ್ಡ್ ಹರ್ಬ್ಸ್ ಅಥವಾ ಒರಿಗೇನೋ ಯಾವುದು ಯೂಸ್ ಮಾಡ್ತೀರಾ, ಎಲ್ಲ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಈ ರುಚಿ ಅದ್ಭುತವಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಪಾತ್ರೆಯಲ್ಲಿ 1-2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮ್ಯಾಕ್ರೋನಿ ಪಾಸ್ತಾನ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಒಂದು 90% ಬೆಂದಿದ ನಂತರ ನೀರನ್ನೆಲ್ಲ ಶೋಧಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈಗ ಬೇರೆ ಪಾತ್ರೆಯಲ್ಲಿ 1-2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಹಚ್ಚಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತರಕಾರಿಗಳು ನಿಮಗಿಷ್ಟ ಆಗಿರೋವಂಥದ್ದು ಎಲ್ಲಾದ್ರೂ ಯೂಸ್ ಮಾಡಿ. ನಾನಿಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮು ಮತ್ತು ಕಾರ್ನ್ ಮತ್ತು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬ್ರಾಕಲಿ, ಬೀನ್ಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೊದಲನೇದಾಗಿ ಯಾವ್ದು ಜಾಸ್ತಿ ಸಮಯ ತಗೊಳುತ್ತೋ ಆ ತರಕಾರಿನ ಫಸ್ಟ್ ಹಾಕೋತಾ ಇದ್ದೀನಿ. ಇಲ್ಲಿ ಕ್ಯಾರೆಟು ಸ್ವಲ್ಪ ಬೆಂದಿದ ನಂತರ ಟೊಮೆಟೊ ಮತ್ತು ಕಾರ್ನ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ ನಾವೆಲ್ಲ ಡ್ರೈ ಮಸಾಲಾಸ್ ಹಾಕ್ಕೊಳ್ಳೋಣ. ಜೀರಿಗೆ ಪೌಡರು, ಧನಿಯಾ ಪೌಡರು, ಪೆಪ್ಪರ್ ಪೌಡರು, ಅರಿಶಿಣ ಮತ್ತು ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ಒರಿಗೇನೋ ಅಥವಾ ಮಿಕ್ಸ್ಡ್ ಹರ್ಬ್ಸ್, ಇಟಾಲಿಯನ್ ಸ್ಪೈಸಸ್ ಯಾವುದು ಯೂಸ್ ಮಾಡ್ತೀರಾ ಮನೆಯಲ್ಲೇ ಇರೋ ಮಸಾಲೆಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. 1-3 ಸ್ಪೂನು ಟೊಮೆಟೊ ಕೆಚಪ್ಪು ಮತ್ತು 1-2 ಸ್ಪೂನು ಸೋಯಾ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ಆ ಮ್ಯಾಕ್ರೋನಿ ಕೂಡ ಇದರಲ್ಲೇ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ರಫಾಗಿ ಮಿಕ್ಸ್ ಮಾಡಿದ್ರೆ ಮ್ಯಾಕ್ರೋನಿ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬಾ ರುಚಿಯಾಗಿ ಜ್ಯೂಸಿಯಾಗಿರೋಂಥ ಮ್ಯಾಕ್ರೋನಿ ಪಾಸ್ತಾ ರೆಡಿಯಾಗಿ ಬಿಡುತ್ತೆ. ಇದಕ್ಕೆ ಬರೀ 10ರಿಂದ 15 ನಿಮಿಷದಲ್ಲಿ ಮುಗಿದೋಗುತ್ತೆ. ಏನಂದರೆ ನಮ್ಮ ಮನೆಯಲ್ಲಿರೋ ಮಸಾಲೆಗಳೆಲ್ಲ ಜೊತೆಗೆ ಕೆಚಪ್ಪು ಮತ್ತು ಸೋಯಾ ಸಾಸ್ ಮಾತ್ರ ಖಂಡಿತ ಹಾಕಬೇಕು. ಇದರಿಂದನೇ ಇದು ತುಂಬಾ ಜ್ಯೂಸಿಯಾಗಿ, ಟೇಸ್ಟಿಯಾಗಿ, ಆ ಕೆಚಪ್ಪು ಸ್ವಲ್ಪ ಸ್ವೀಟ್ ಮತ್ತು ಹುಳಿ ಇರೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಮ್ಯಾಕ್ರೋನಿಗೆ. ಹಾಗಾಗಿ ಕೆಚಪ್ಪು ಮತ್ತು ಸೋಯಾ ಸಾಸ್ ಮಾತ್ರ ಖಂಡಿತವಾಗೂ ಹಾಕ್ಕೊಳ್ಳಿ. ನೋಡಿ ಎಷ್ಟು ಜ್ಯೂಸಿಯಾಗಿ, ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸಂಜೆ ಅಥವಾ ಡಿನ್ನರ್ಗೆ ತುಂಬಾ ಒಳ್ಳೆ ಅದ್ಭುತವಾಗಿರೋ ಅಂಥ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ. ಹಾಗಾದರೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮತ್ತು ಮುಂದಿನ ರೆಸಿಪಿಯಲ್ಲಿ.